ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆದ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಶೇರ್ಗೆ ಸಂಬಂಧಪಟ್ಟ ಗ್ರಾಫ್ನ ನೋಡೋದಾದ್ರೆ ಅದರಲ್ಲಿ ಶೇರ್ಸ್ ಪ್ರೈಸ್ ಮೂವ್ಮೆಂಟ್ ಈ ರೀತಿ ಲೈನ್ ರೂಪದಲ್ಲಾಗ್ಲಿ ಅಥವಾ ಕ್ಯಾಂಡಲ್ ಸ್ಟಿಕ್ ರೂಪದಲ್ಲಾಗ್ಲಿ ಅಥವಾ ಬಾರ್ಸ್ ರೂಪದಲ್ಲಾಗ್ಲಿ ನಾವು ಕಾಣಬಹುದಾಗಿದೆ. ಆದ್ರೆ ಇವುಗಳಲ್ಲಿ ಕ್ಯಾಂಡಲ್ ಸ್ಟಿಕ್ಸ್ ನೇ ಜಾಸ್ತಿ ಜನ ಯೂಸ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಅಸಲಿಗೆ ಈ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಈ ಕ್ಯಾಂಡಲ್ ಸ್ಟಿಕ್ಸ್ ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಒಂದು ಕ್ಯಾಂಡಲ್ ಸ್ಟಿಕ್ ಈ ರೂಪದಲ್ಲಿ ಇರುತ್ತೆ. ಇದರಲ್ಲಿ ಮಧ್ಯದಲ್ಲಿರೋ ರೆಕ್ಟ್ಯಾಂಗಲ್ ಭಾಗನ ಬಾಡಿ ಅಂತ ಕರೀತಾರೆ. ಹಾಗೆ ಈ ಬಾಡಿಗೆ ಮೇಲೆ ಕೆಳಗೆ ಇರೋ ಲೈನ್ಸ್ ನ ವಿಕ್ ಅಂತ ಆಗ್ಲಿ, ಶ್ಯಾಡೋ ಅಂತ ಆಗ್ಲಿ ಅಥವಾ ಟೇಲ್ ಅಂತ ಆಗ್ಲಿ ಕರೀತಾರೆ. ಸಾಧಾರಣವಾಗಿ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಎರಡು ವಿಧ, ಒಂದು ಬುಲ್ಲಿಶ್ ಕ್ಯಾಂಡಲ್ ಅಂಡ್ ಎರಡು ಬೇರಿಶ್ ಕ್ಯಾಂಡಲ್. ಅದು ಈ ರೀತಿಯಲ್ಲಿ ಇರುತ್ತೆ. ಇದರಲ್ಲಿ ಗ್ರೀನ್ ಕಲರ್ ನಲ್ಲಿ ಇರೋದನ್ನ ಬುಲ್ಲಿಶ್ ಕ್ಯಾಂಡಲ್ ಅಂತ ಕರೀತಾರೆ. ಹಾಗೆ ರೆಡ್ ಕ್ಯಾಂಡಲ್ ನಲ್ಲಿ ಇರೋದನ್ನ ಬೇರಿಶ್ ಕ್ಯಾಂಡಲ್ ಅಂತ ಕರೀತಾರೆ. ಒಂದೊಂದ್ಸಲ ಬುಲ್ಲಿಶ್ ಕ್ಯಾಂಡಲ್ ವೈಟ್ ಕಲರ್ ಅಂಡ್ ಬೇರಿಶ್ ಕ್ಯಾಂಡಲ್ ಬ್ಲಾಕ್ ಕಲರ್ ನಲ್ಲಿ ಇರುತ್ತೆ. ಅದು ನಮ್ಮಿಷ್ಟ. ಕ್ಯಾಂಡಲ್ಸ್ ಕಲರ್ಸ್ ನ ನಮ್ಮಿಷ್ಟ ಬಂದಂಗೆ ಚೇಂಜ್ ಮಾಡ್ಕೊಳ್ಬಹುದು. ಆದ್ರೆ ತುಂಬಾ ಜನ ಗ್ರೀನ್ ಅಂಡ್ ರೆಡ್ ಕಲರ್ ನೇ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಇವಾಗ ಅದೇ ಕಲರ್ ನಲ್ಲೇ ನೋಡೋಣ. ಸಾಧಾರಣವಾಗಿ ಒಂದು ದಿನದಲ್ಲಿ ಒಂದು ಶೇರ್ ಗೆ ಓಪನ್ ಪ್ರೈಸ್ ಅಂದ್ರೆ ಆ ದಿನ ಆ ಶೇರ್ ಯಾವ ಪ್ರೈಸ್ ನಲ್ಲಿ ಓಪನ್ ಆಯ್ತು, ಹೈ ಪ್ರೈಸ್ ಆ ದಿನ ಆ ಶೇರ್ ಮೂವ್ ಆದ ಹೈಯೆಸ್ಟ್ ಪ್ರೈಸ್ ಎಷ್ಟು, ಲೋ ಪ್ರೈಸ್ ಅಂದ್ರೆ ಆ ಶೇರ್ ಅವತ್ತು ಎಷ್ಟು ಕೆಳಗಡೆ ಮೂವ್ ಆಯ್ತು ಅನ್ನೋದು, ಹಾಗೆ ಕ್ಲೋಸಿಂಗ್ ಪ್ರೈಸ್ ಅಂದ್ರೆ ಯಾವ ಪ್ರೈಸ್ ಹತ್ರ ಆ ಶೇರ್ ಕ್ಲೋಸ್ ಆಯ್ತು ಅಂತ 4 ವಿಷಯವನ್ನ ನಾವು ಗಮನಿಸಬೇಕು. ಒಂದು ಕ್ಯಾಂಡಲ್ ಸ್ಟಿಕ್ ಈ 4 ವಿಷಯವನ್ನ ಹೇಗೆ ಸೂಚಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಮೊದಲು ಈ ಗ್ರೀನ್ ಕ್ಯಾಂಡಲ್ ನ ತಗೊಳ್ಳೋಣ. ಇದು ಬಾಡಿಯ ಬಾಟಮ್ ನಲ್ಲಿ ಇರೋದನ್ನ ಓಪನ್ ಪ್ರೈಸ್ ಅನ್ನ, ಟಾಪ್ ನಲ್ಲಿ ಇರೋದನ್ನ ಕ್ಲೋಸಿಂಗ್ ಪ್ರೈಸ್ ನ ಇಂಡಿಕೇಟ್ ಮಾಡುತ್ತೆ. ಹಾಗೆ ಮೇಲಿರೋ ಶಾಡೋ ಹೈ ಪ್ರೈಸ್ ನ, ಕೆಳಗಿರೋ ಶಾಡೋ ಅನ್ನೋದು ಲೋ ಪ್ರೈಸ್ ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಹುಷಾರಾಗಿ ಕೇಳಿಸ್ಕೊಳ್ಳಿ. ಗ್ರೀನ್ ಕ್ಯಾಂಡಲ್ ಅಂದ್ರೆ ಬುಲ್ಲಿಶ್ ಕ್ಯಾಂಡಲ್ ಅನ್ನೋದು ಶೇರ್ ಜಾಸ್ತಿ ಆಗೋದನ್ನ ಸೂಚಿಸುತ್ತೆ. ಒಂದು ಶೇರ್ ಪ್ರೈಸ್ ಕೆಳಗೆ ಓಪನ್ ಆಗಿ ಮೇಲೆ ಕ್ಲೋಸ್ ಆದ್ರೆ ಅದು ಶೇರ್ ಪ್ರೈಸ್ ಜಾಸ್ತಿ ಆದಂಗೆ. ಅದಕ್ಕಾಗಿ ಬುಲ್ಲಿಶ್ ಕ್ಯಾಂಡಲ್ ನಲ್ಲಿ ಕೆಳಗೆ ಓಪನ್ ಪ್ರೈಸ್ ಅಂಡ್ ಮೇಲೆ ಕ್ಲೋಸಿಂಗ್ ಪ್ರೈಸ್ ಇರುತ್ತೆ. ಹಾಗೆ ಬೇರಿಶ್ ಕ್ಯಾಂಡಲ್ ಅನ್ನೋದು ಇದಕ್ಕೆ ರಿವರ್ಸ್ ಆಗಿ ಇರುತ್ತೆ. ಇದು ಶೇರ್ ಬೀಳೋದನ್ನ ಸೂಚಿಸುತ್ತೆ. ಅದಕ್ಕಾಗಿ ಈ ಬೇರಿಶ್ ಕ್ಯಾಂಡಲ್ ನಲ್ಲಿ ಬಾಡಿ ಟಾಪ್ ಅನ್ನೋದು ಓಪನ್ ಪ್ರೈಸ್ ನ, ಬಾಟಮ್ ಕ್ಲೋಸಿಂಗ್ ಪ್ರೈಸ್ ನ ಸೂಚಿಸುತ್ತೆ. ಶಾಡೋಸ್ ಮಾತ್ರ ಸೇಮ್, ಮೇಲೆ ಇರೋದು ಹೈ ಪ್ರೈಸ್ ನ, ಕೆಳಗಿರೋದು ಲೋ ಪ್ರೈಸ್ ನ ಸೂಚಿಸುತ್ತೆ. ಗುರ್ತಿಟ್ಕೊಳ್ಳಿ, ಗ್ರೀನ್ ಕ್ಯಾಂಡಲ್ ನಲ್ಲಿ ಓಪನ್ ಪ್ರೈಸ್ ಕೆಳಗಿರುತ್ತೆ, ಕ್ಲೋಸಿಂಗ್ ಪ್ರೈಸ್ ಮೇಲಿರುತ್ತೆ. ಅದೇ ರೆಡ್ ಕ್ಯಾಂಡಲ್ ನಲ್ಲಿ ಮೇಲೆ ಓಪನ್ ಪ್ರೈಸ್ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಕೆಳಗಿರುತ್ತೆ. ನಾವು ಮೊದಲೇ ಹೇಳ್ದಂಗೆ ಈ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ನಲ್ಲಿ ಒಂದು ಶೇರ್ ಜಾಸ್ತಿ ಆಯ್ತಾ ಆರ್ ಕಡಿಮೆ ಆಯ್ತಾ, ಹಾಗೆ ಅದರ ಓಪನ್, ಹೈ, ಲೋ, ಕ್ಲೋಸಿಂಗ್ ಪ್ರೈಸ್ ಎಷ್ಟು ಅಂತ ತಿಳಿಸುತ್ತೆ. ಉದಾಹರಣೆಗೆ ಒನ್ ಡೇ ಚಾರ್ಟ್ ತಗೊಳ್ಳೋಣ. ಒಂದು ದಿನ ಶೇರ್ ಅನ್ನೋದು 100 ರೂಪಾಯಿ ಹತ್ರ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ. ಅದು ಅವತ್ತಿನ ಹೈ 110 ರೂಪಾಯಿವರೆಗೂ ಹೋಯ್ತು. ಹಾಗೆ 90 ರೂಪಾಯಿವರೆಗೂ ಲೋ ವರ್ಗೂ ಬಿದ್ದು ಮತ್ತೆ ಜಾಸ್ತಿಯಾಗಿ ಕೊನೆಗೆ 105 ರೂಪಾಯಿ ಹತ್ರ ಕ್ಲೋಸ್ ಆಯ್ತು ಅಂತ ಅನ್ಕೊಳ್ಳೋಣ. 100 ರೂಪಾಯಿ ಹತ್ರ ಓಪನ್ ಆಗಿ 105 ರೂಪಾಯಿ ಹತ್ರ ಕ್ಲೋಸ್ ಆಯ್ತು ಅಂದ್ರೆ ಆ ಶೇರ್ ಅವತ್ತು 5 ರೂಪಾಯಿ ಲಾಭದಲ್ಲಿ ಕ್ಲೋಸ್ ಆಯ್ತು. ಇವಾಗ ಈ ಪ್ರೈಸ್ ಮೂವ್ಮೆಂಟ್ ಮೊತ್ತವನ್ನ ಒಂದು ಕ್ಯಾಂಡಲ್ ಹೇಗ್ ತೋರಿಸುತ್ತೆ ಅಂತ ನೋಡೋಣ. ಶೇರ್ ಲಾಭದಲ್ಲಿ ಕ್ಲೋಸ್ ಆಗಿರೋದ್ರಿಂದ ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಗ್ರೀನ್ ಕ್ಯಾಂಡಲ್ ಬರುತ್ತೆ. ಅದಕ್ಕಾಗಿ ಬಾಡಿನಲ್ಲಿರೋ ಬಾಟಮ್ ಓಪನ್ ಪ್ರೈಸ್ ನ ಇಂಡಿಕೇಟ್ ಮಾಡುತ್ತೆ. ಹೈ ಪ್ರೈಸ್ ನ ಮೇಲಿರೋ ಶಾಡೋ, ಲೋ ಪ್ರೈಸ್ ನ ಬಾಟಮ್ ಶಾಡೋ, ಹಾಗೆ ಕ್ಲೋಸಿಂಗ್ ಪ್ರೈಸ್ ನ ಬಾಡಿನಲ್ಲಿರೋ ಅಪ್ಪರ್ ಪಾರ್ಟ್ ಸೂಚಿಸುತ್ತೆ. ಇದು ಒನ್ ಡೇಗೆ ಸಂಬಂಧಪಟ್ಟ ಚಾರ್ಟ್ ನ ಸೂಚಿಸೋದ್ರಿಂದ ಇದು ಒನ್ ಡೇ ಕ್ಯಾಂಡಲ್ ಆಗಿರುತ್ತೆ. ನಾವು ಯಾವ್ದಾದ್ರು ಒಂದು ಗ್ರಾಫ್ ನ ಎಕ್ಸಾಂಪಲ್ ಆಗಿ ತಗೊಂಡು ನೋಡೋಣ. ಈ ಗ್ರಾಫ್ ನಲ್ಲಿ ನಾವು 5 ಮಿನಿಟ್ಸ್ ಕ್ಯಾಂಡಲ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಇರೋ ಒಂದೊಂದು ಕ್ಯಾಂಡಲ್ ಕೂಡ 5 ಮಿನಿಟ್ಸ್ ನಲ್ಲಿ ಶೇರ್ ಮೂವ್ಮೆಂಟ್ ಹೇಗಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಅದೇ ನಾವು 15 ಮಿನಿಟ್ ಕ್ಯಾಂಡಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇವಾಗ ಪ್ರತಿ ಕ್ಯಾಂಡಲ್ ಕೂಡ 15 ಮಿನಿಟ್ಸ್ ಪ್ರೈಸ್ ಮೂವ್ಮೆಂಟ್ ನ ಸೂಚಿಸುತ್ತೆ. ಇಲ್ಲಿ ನಾವು ಗಮನಿಸಬಹುದು, ಶೇರ್ ಪ್ರೈಸ್ ಜಾಸ್ತಿ ಆಗ್ತಿರೋದನ್ನ ಗ್ರೀನ್ ಕ್ಯಾಂಡಲ್ ಸೂಚಿಸುತ್ತೆ. ಹಾಗೆ ಬೀಳೋ ಮೂವ್ಮೆಂಟ್ ನಲ್ಲಿ ರೆಡ್ ಕ್ಯಾಂಡಲ್ ಸೇರ್ಪಡ್ತಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವು ಕ್ಯಾಂಡಲ್ಸ್ ಬಾಡಿ ಇಲ್ದಿರಾ ಪ್ಲಸ್ ಆಕಾರದಲ್ಲಿದೆ. ಈ ರೀತಿಯ ಕ್ಯಾಂಡಲ್ಸ್ ನ ಡೋಜಿ ಕ್ಯಾಂಡಲ್ಸ್ ಅಂತ ಕರೀತಾರೆ. ಈ ರೀತಿ ಡೋಜಿ ಕ್ಯಾಂಡಲ್ ಬಂದಿದೆ ಅಂದ್ರೆ ಅದರ ಅರ್ಥ ಒಂದು ಶೇರ್ ಪ್ರೈಸ್ ಒಂದು ಟೈಮ್ ಪೀರಿಯಡ್ ನಲ್ಲಿ ಯಾವ ಪ್ರೈಸ್ ನಲ್ಲಾದ್ರೆ ಓಪನ್ ಆಯ್ತು ಆ ಪ್ರೈಸ್ ಹತ್ರ ಅಥವಾ ಅದರ ಹತ್ತಿರದಲ್ಲಿ ಕ್ಲೋಸ್ ಆದ್ರೆ ಈ ರೀತಿಯ ಡೋಜಿ ಕ್ಯಾಂಡಲ್ ಏರ್ಪಡುತ್ತೆ. ಇವುಗಳಿಗೆ ಬಾಡಿ ಇರಲ್ಲ, ಇದ್ರೂ ತುಂಬಾ ಕಡಿಮೆ ಸೈಜ್ ಇದ್ದು ಕೇವಲ ಶಾಡೋ ಮಾತ್ರ ಇರುತ್ತೆ. ಸೊ ನಾವು ಒಂದು ಕ್ಯಾಂಡಲ್ ನ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗೋಗ್ಬೇಕು ಅದು
ಅದು ಎಲ್ಲಿ ಓಪನ್ ಆಯ್ತು, ಎಲ್ಲಿ ಕ್ಲೋಸ್ ಆಯ್ತು, ಅದರ ಹೈ ಎಷ್ಟು, ಲೋ ಎಷ್ಟು ಅಂತ ಹೀಗೆ ಎಲ್ಲವನ್ನ ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಬೇರೆ ಚಾರ್ಟ್ಸ್ಗೆ ಹೋಲಿಸಿದ್ರೆ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಜೊತೆ ಇರೋ ಉಪಯೋಗ ಏನಂದ್ರೆ, ಒಂದು ವೇಳೆ ನಾವು ಒಂದು ಲೈನ್ ಚಾರ್ಟ್ ತಗೊಂಡ್ರೆ ಅದರಲ್ಲಿ ಒಂದು ಶೇರ್ ಪ್ರೈಸ್ ಮೂವ್ಮೆಂಟ್ ಮಾತ್ರ ಗೊತ್ತಾಗುತ್ತೆ. ಆದ್ರೆ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನಲ್ಲಿ ಒಂದು ಶೇರ್ ಮೂವ್ಮೆಂಟ್ ಜೊತೆಗೆ ಅದ್ರ ಹಿಂದೆ ಟ್ರೇಡಿಂಗ್ ಮಾಡ್ತಿರೋ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಮಧ್ಯೆ ನಡೀತಿರೋ ಯುದ್ಧ, ಅವರ ಎಮೋಷನ್ಸ್ ಕೂಡ ನಮ್ಗೆ ಗೊತ್ತಾಗುತ್ತೆ. ಅದಕ್ಕಾಗಿ ಮಿಕ್ಕಿರೋ ಚಾರ್ಟ್ಸ್ ಗೆ ಹೋಲಿಸಿದ್ರೆ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನಲ್ಲಿ ನಮಗೆ ಹೆಚ್ಚಿನ ಇನ್ಫಾರ್ಮೇಶನ್ ಲಭಿಸುತ್ತೆ. ಸರಿ, ಮತ್ತೆ ಈ ಕ್ಯಾಂಡಲ್ ಸ್ಟಿಕ್ಸ್ ಜೊತೆ ಇರೋ ಉಪಯೋಗ ಇಷ್ಟೇನಾ ಅಂದ್ರೆ ಇಷ್ಟೇ ಅಲ್ಲ, ಇನ್ನು ತುಂಬಾ ಉಪಯೋಗ ಇದೆ. ಒಂದೊಂದ್ಸಲ ಗ್ರಾಫ್ ನಲ್ಲಿ ಈ ಕ್ಯಾಂಡಲ್ ಸ್ಟಿಕ್ಸ್ ಅನ್ನೋವು ಅಂದ್ರೆ ಎಂಗಲ್ಫಿಂಗ್ ಪ್ಯಾಟರ್ನ್ ಅಂತ, ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್ ಹೀಗೆ ಕೆಲವು ಪ್ಯಾಟರ್ನ್ಸ್ ಆಗಿ ಏರ್ಪಡುತ್ತೆ. ಅವು ಏರ್ಪಟ್ಟಾಗ ಶೇರ್ಸ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋ ಅವಕಾಶ ನಮ್ಗೆ ಸಿಗುತ್ತೆ. ಈ ಪ್ಯಾಟರ್ನ್ಸ್ ಬಗ್ಗೆ ನಂತರ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ ಪ್ಯಾಟರ್ನ್ಸ್ ಅರ್ಥ ಆಗ್ಬೇಕಂದ್ರೆ ಇವಾಗ ನಾನು ಹೇಳಿರೋ ಬೇಸಿಕ್ಸ್ ನ ಪೂರ್ತಿಯಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅದಕ್ಕಾಗಿ ಒಂದ್ ವೇಳೆ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಮತ್ತಷ್ಟು ಡೀಪ್ ಆಗಿ ಕಲ್ತ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಬೇಸಿಕ್ಸ್ ಕ್ಯಾಂಡಲ್ ಸ್ಟಿಕ್ಸ್ ಬಗ್ಗೆ 3 ವಿಡಿಯೋ ಮಾತ್ರ ಮಾಡ್ತೀನಿ. ಆ 3 ವಿಡಿಯೋದಲ್ಲಿ ಇದು ಮೊದಲನೇ ವಿಡಿಯೋ ಫ್ರೆಂಡ್ಸ್. ಈ ರೀತಿ ಚಾರ್ಟ್ ನ ನಿಮ್ ಮೊಬೈಲ್ ನಲ್ಲಿ ಹೇಗ್ ನೋಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ಲೇ ಸ್ಟೋರ್ ನಲ್ಲಿ ಟ್ರೇಡಿಂಗ್ ವ್ಯೂ ಅಂತ ಆಪ್ ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅಂಡ್ ನೀವು ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಚಾರ್ಟ್ ನೋಡ್ಬೇಕು. ಸೊ ಅದಕ್ಕಾಗಿ ಟ್ರೇಡಿಂಗ್ ವ್ಯೂ ಆಪ್ ನ ಇವಾಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಅಂಡ್ ಇನ್ನೊಂದು ಫ್ರೆಂಡ್ಸ್, ಯಾರು ಕೂಡ ಡಿಮ್ಯಾಟ್ ಅಕೌಂಟ್ ನ ನಾನು ಹೇಳೋವರೆಗೂ ಕ್ರಿಯೇಟ್ ಮಾಡಬೇಡಿ. ಫಸ್ಟ್ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ಬಗ್ಗೆ ಅಂಡ್ ಚಾರ್ಟ್ ಅನಾಲಿಸಿಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಿ. ಇವೆಲ್ಲ ಗೊತ್ತಿದ್ರೆ ಮಾತ್ರ ಟ್ರೇಡಿಂಗ್ ಮಾಡಿ. ಯಾರೋ ಹೇಳ್ತಾರೆ ಅಂತ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೇಳ್ತಾರೆ ಅಂತ ಸುಮ್ನೆ ದುಡ್ಡು ಹಾಕಿ ಲಾಸ್ ಆಗೋಕ್ ಹೋಗ್ಬೇಡಿ. ನನ್ನ ಜೊತೆ ಟಚ್ ನಲ್ಲಿ ಇರೋಕೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.